ಸಂಘಟನೆಗಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ ನುಂಗಲು ತುತ್ತಾಗಿದೆ. ಹಾಗಾಗಿ ನಾವು ನಿರ್ಣಯವನ್ನ ಕೈಗೊಂಡು ಸಮುದಾಯಕ್ಕೆ ಬಿಡೋಣ ಅಥವಾ ನಿರ್ಣಯನ ಕೈಗೊಂಡು ಒಂದ್ ವೇಳೆ ಪ್ರಕರಣ ಏನಾದ್ರು ಮುಂದಿನ ಹೇಳಿ ಕೋರ್ಟ್ ಹಂತಕ್ಕೆ ಹೋಗಿದೆ ಅದಲ್ಲಿ ಅಲ್ಲಿ ಇತ್ಯರ್ಥ ಆಗ್ಲಿ ಅಂತ ಅವಕಾಶನೂ ಕೊಡುವಂತ ಅವಕಾಶನೂ ಸಹ ಇದೆ. ಅಥವಾ ಈಗ ನಿರ್ಣಯವನ್ನ ಕೈಗೊಂಡು ಅಥವಾ ಸಾರ್ವಜನಿಕ ವಲಯಕ್ಕೆ ಬಿಡೋಣ ಅಥವಾ ಸಚಿವ ಸಂಪುಟ ಉಪಸಮಿತಿ ರಚನೆ ಮಾಡೋಣ ಅಥವಾ ಮುಂದೇನ ಮಾಡಬಹುದು ಅಂತಂದ್ರೂ ಸಹ ಸಾಧಕ ಬಾಧಕರ ಬಗ್ಗೆ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಅದ್ರ ವಿಷಯ ಸಚಿವ ಸಂಪುಟ ಸಭೆಗೆ ಬಹುತೇಕ ಸಚಿವರುಗಳು ಗೈರಾಗಿದ್ದಾರೆ. ಡಿ.ಕೆ ಶಿವಕುಮಾರ್ ಸೇರಿದಂತೆ ಹಲವಾರು ಸಚಿವರು ಸುಮಾರು 10ಕ್ಕೂ ಹೆಚ್ಚು ಜನ ಸಚಿವರುಗಳು ಸಚಿವ ಸಂಪುಟ ಸಭೆಗೆ ಬಂದಿಲ್ಲ. ಯಾಕಂದ್ರೆ ಕೇವಲ SC ಸಮುದಾಯಕ್ಕೆ ಸೇರ್ಪಡಿಸಿದ ವಿಷಯದಲ್ಲಿ ಬೇರೆ ತಲೆ ಕೆಡಿಸ್ಕೊಳ್ಬೇಕು ಅನ್ನೋ ವಿಷಯದಲ್ಲಿ ಬಹುತೇಕ ಸಚಿವರುಗಳು ಭಾಗವಹಿಸಿಲ್ಲ ಅಂತ ಮಾಹಿತಿ ಇದ್ರು ಸಹ ಕೆಲ ಸಚಿವರು ವಿಶೇಷವಾಗಿ ಸಚಿವರಂತ ಏನು ಈ SC ಸಮುದಾಯ ಸಚಿವರು ಭಾಗವಹಿಸಿ ಈ ಒಂದು ವಿಷಯದಲ್ಲಿ ಅಂತಿಮ ನಿರ್ಣಯ ಕೈಗೊಂಡು ನಾವು ಯಾವ್ದಾದ್ರು ಒಂದು ವಿಷಯನ ಇತ್ಯರ್ಥ ಮಾಡಬೇಕು ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಹಾಗಾಗಿ ಇಂದು ಸಮಗ್ರವಾಗಿ ಇದ್ರ ಬಗ್ಗೆ ಚರ್ಚಿಸಿ ಕಾನೂನು ತಜ್ಞರ ಅಭಿಪ್ರಾಯ ಪಡೆದಿರ್ಬೋದು ಅಥವಾ ಅಡ್ವೊಕೇಟ್ ಜನರಲ್ ಕರೆಸಿ ಮಾತುಕತೆ ಮಾಡಿದಿರ್ಬೋದು. ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಬಗ್ಗೆ ಇನ್ನಷ್ಟು ಸಮಗ್ರವಾಗಿ ಮಾಹಿತಿಯನ್ನು ಸಂಗ್ರಹ ಮಾಡೋದಿರ್ಬೋದು. ಮತ್ತೆ ಈಗ ಸಂಗ್ರಹ ಮಾಡುವ ದತ್ತಾಂಶಗಳು ಇರುವಂತಹ ಲೋಪದೋಷಗಳನ್ನ ಯಾವ ತರ ಸರಿಪಡಿಸ್ಕೊಳ್ಬೇಕು ಅನ್ನೋದಿರ್ಬೋದು. ಅಥವಾ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಈಗ ಕೊಟ್ಟುವಂತ ಫಲಿತಾಂಶ ಏನೋ ಅನುಪಾತವನ್ನ ಸಮರ್ಥನೀಯವಲ್ಲ ಅಥವಾ ಅದನ್ನ ಪರಾಮರ್ಶೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಈ ರೀತಿಯೆಲ್ಲ ಬೇರೆ ಬೇರೆ ಚರ್ಚೆಗಳು ಸಹ ಇದು ಸಚಿವ ಸಂಪುಟದಲ್ಲಿ ನಡೀತಾ ಇದೆ. ಒಟ್ಟಾರೆಯಾಗಿ ಇಂದು ಅಂತಿಮವಾಗಿ ನಿರ್ಣಯವನ್ನು ಕೈಗೊಂಡು ಪ್ರಕಟ ಮಾಡಬೇಕು, ನೇಮಕಾತಿಯನ್ನು ಮಾಡ್ಲಿಕ್ಕೆ ಇರುವಂತ ಅಡ್ಡಿಯಾತಕ ನಿವಾರಣೆ ಮಾಡ್ಬೇಕಂತ ಅನಿವಾರ್ಯತೆ ಸರ್ಕಾರಕ್ಕೆ ಎದುರಾಗಿದೆ. ಹಾಗಾಗಿ ಬಹುತೇಕ ಇಂದು ತಡವಾದ್ರೂ ಚಿಂತೆ ಇಲ್ಲ, ಆದಷ್ಟು ಶೀಘ್ರವಾಗಿ ಈ ಒಂದು ವಿಚಾರದಲ್ಲಿ ಸರ್ಕಾರ ಈಗೇನು ಮುಖ್ಯ ಕಾರ್ಯದರ್ಶಿ ಕೊಟ್ಟಿರುವಂತಹ ವರದಿ ಇದೆ ಆ ವರದಿಯನ್ನ ಅಂತಿಮಗೊಳಿಸಿಕೊಂಡು 5.3, 5.3, 4.4% ಇಂದ ಅನುಪಾತವನ್ನ ಒಪ್ಪಿಗೆ ಸೂಚಿಸಿ ನಿರ್ಣಯವನ್ನು ಕೈಗೊಳ್ಳುವಂತ ಸಾಧ್ಯತೆ ಬಹುತೇಕ ನಿಶ್ಚಯವಾಗಿ ಕಂಡು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.